ನಮಸ್ತೆ ಫ್ರೆಂಡ್ಸ್, ಶುಭೋದಯ. ನಾನಿವತ್ತು ಎದ್ದಾಗ ಕರೆಕ್ಟ್ 6:40 ಹಾಗೆ ರಾಯರಿಗೆ ಕೃಷ್ಣನಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಕಿಟಕಿಯಿಂದ ಆಚೆ ನೋಡಿದ್ರೆ ಮಳೆ ಬಂದು ವಾತಾವರಣ ತುಂಬ ಕೂಲಾಗಿತ್ತು. ಹಾಗೆ ಸುತ್ತಮುತ್ತ ಹಸಿರು ವಾತಾವರಣ ಕಾಣ್ತಾ ಇತ್ತು. ಮನಸ್ಸಿಗೆ ಒಂಥರ ಮುದ ನೀಡೋ ಥರ ಇತ್ತು. ಅದಕ್ಕೆ ಮತ್ತೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಆಚೆ ಈಚೆ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಹಿತ ಅನಿಸೋ ಥರ ಇತ್ತು ಮನಸ್ಸಿಗೆ ವಾತಾವರಣ. ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಹೋಗಿ ಟೀ ಮಾಡೋಣ ಅಂತೇಳ್ಬಿಟ್ಟು ಹೋದೆ. ನಿನ್ನೆ ರಾತ್ರಿಯೇ ನಮ್ಮನೆಯವರು ಹಾಲು ತಂದುಬಿಟ್ಟು ಕಾಯಿಸಿಟ್ಟಿದ್ರು. ಅದಕ್ಕೆ ಸ್ವಲ್ಪ ಡಿಕಾಕ್ಷನ್ ಇಟ್ಬಿಡೋಣ ಅಂತೇಳಿ ಮತ್ತೆ ಹಾಲನ್ನ ಬಿಸಿ ಮಾಡೋಕ್ಕಿಟ್ಟು ಮತ್ತೆ ಡಿಕಾಕ್ಷನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಾನು ನನ್ನ ಮನೆಯವರು ಅಷ್ಟೇ ಟೀ ಕುಡಿಯೋದು. ನನ್ನ ಮಗಳು ಕಾಫಿ ಎಲ್ಲ ಕುಡಿಯೋಲ್ಲ. ಹಾಗಾಗಿ ಸ್ವಲ್ಪ ಇಬ್ರಿಗೆ ಬೇಕಾಗೋಷ್ಟು ಮಾತ್ರ ಟೀನ ಮಾಡ್ಕೊತೀನಿ. 1 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಪೌಡ್ರ್ ಟೀ ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಟೀಗೆ ಇಡ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ಹಾಲು ಕಾಯ್ತಾ ಇರುತ್ತೆ, ಈ ಕಡೆ ಡಿಕಾಕ್ಷನ್ ಕಾಯ್ತಾ ಇರುತ್ತೆ. ಆ ಕಡೆ ಬಿಟ್ಟು ಈ ಕಡೆ ನನ್ನ ಮಗಳು ಏನೋ ಯೋಗಾಸನ ಮಾಡ್ತಾ ಇಲ್ಲ, ಅದಕ್ಕೆ ಅವಳನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟೊತ್ತಿಗೆ ಡಿಕಾಕ್ಷನ್ ಕಾದಿತ್ತು. ಡಿಕಾಕ್ಷನ್ ಮಿಕ್ಸ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಸೊ ನಾನು ಈ ಕಡೆ ಬಂದೆ, ಮಗ ನೋಡ್ಕೊತಾ ಇದ್ದೆ. ಸೊ ನಮ್ಮ ಮನೆಯವ್ರು ಟೀನ ತಂದುಕೊಟ್ಟು ಅವರು ಕುಡಿತಾ ಕೂತಿದ್ದಾರೆ ಬೆಳಗ್ಗೆ. ನನ್ನ ಮಗ ಸ್ವಲ್ಪ ತರಲೆ, ಅವ್ನು ಜಾಸ್ತಿ ನನ್ನ ಹತ್ರನೇ ಇರೋದು. ಸೊ ಅದಕ್ಕೆ ಎತ್ಕೊಂಡು ಕೂತಿದ್ದೆ. ಟೀ ತಂದು ಕೊಟ್ಟಿದ್ರು ನಮ್ಮ ಮನೆಯವರು. ಮಾತಾಡ್ಕೋತಾ ಹಾಗೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೋತಾ ಟೀ ಕುಡಿದ್ವಿ. ಮಗಳು ಎಕ್ಸಸೈಸ್ ಮುಗಿಸ್ಬಿಟ್ಟು ಮೆಡಿಟೇಷನ್ ಮಾಡ್ತಾಯಿದ್ಲು. ಅವಳದು ಕೆಲವೊಂದು ಅಭ್ಯಾಸಗಳದು. ಬೆಳಗ್ಗೆ ಎದ್ದ ತಕ್ಷಣ ಓದೋದು ಅಥವಾ ಎಕ್ಸಸೈಸ್ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು. ಸೊ ಹೀಗೆ ನಡೀತಾ ಇರುತ್ತೆ. ಹಾಗೆ ಮಾತಾಡ್ಕೋತಾ ಟೀ ಕುಡಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತು ಮಗಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಂಗೆ ಅವಳಿಗೆ ಸ್ವಲ್ಪ ಯೂನಿಟ್ ಟೆಸ್ಟ್ ಇರೋದ್ರಿಂದ ಓದಿಸೋದು ಕೂಡ ಅಲ್ಲೇ ಕೂರಿಸ್ಕೊಂಡು ಕ್ವಶನ್ ಆನ್ಸರ್ ಕೇಳ್ತಾ ಇದ್ದೆ. ಅವಳು ಆನ್ಸರ್ ಮಾಡ್ತಾಯಿದ್ಲು. ಕೆಳಗಡೆ ನಮ್ಮ ಮನೆಯವರು ಪೇಪರ್ ಓದ್ತಾ ಪಾಪನ ಎತ್ಕೊಂಡೆ ಪೇಪರ್ ಓದ್ತಾಯಿದ್ರು. ಯಾಕಂದರೆ ಅದು ಅವ್ರ ಫೇವ್ರೆಟ್ ಕೆಲಸ. ಪೇಪರ್ ಓದೋದನ್ನು ಮುಗಿಸಿ ತಿಂಡಿ ರೆಡಿ ಮಾಡಿ ಪಾಪನೂ ಬೇಕು. ಮಲ್ಗಲೇ 9:15 ಆಗಿರೋದ್ರಿಂದ ನಮ್ಮ ಮನೆಯವರು ನನ್ನ ಮಗಳನ್ನ ಬಿಟ್ಬರೋಕೆ ಹೋದ್ರು. ನನ್ನ ಮಗಳು ಕೂಡ ಬೇಗ ರೆಡಿಯಾಗಿ ಹೊರಟು ತಿಂಡಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇವಾಗ ಹೋಗೋಕೆ ಮುಂಚೆ ತಮ್ಮನಿಗೊಂದು ಮುದ್ದು ಕೊಟ್ಬಿಟ್ಟು ಬಾಯ್ ಹೇಳಿನೇ ಹೋಗೋದು ಅವಳು. ಅದು ಡೈಲಿ ಅವಳ ಅಭ್ಯಾಸ. ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು.